ಹಾಯ್ ಹಲೋ ಎಲ್ಲ ವೀಕ್ಷಕರೇ, ಬನ್ನಿ ಇವತ್ತು ನಾವು ಹುಲ್ಲನ್ನಿಂದ ಸಿಂಪಲ್ಲಾಗಿ ಯಾವ ರೀತಿ ಎಣ್ಕೊಳ್ಳೋದು, ಇದನ್ನು ಯಾವ ರೀತಿ ನಾವು ಸುತ್ತಕೊಂಡು ಮತ್ತು ಈಸಿಯಾಗಿ ರೌಂಡ್ ರೀತಿ ಬರೋ ಹಾಗೆ ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ತುಂಬ ಸುಲಭ. ಈ ರೀತಿ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ಯಾವ ರೀತಿ ಹುಲ್ಲನ್ನು ಸುತ್ಕೋಬೇಕು ಅಂತ. ಅದೇ ರೀತಿ ನೀವು ಈ ರೀತಿ ಹುಲ್ಲನ್ನು ಸುತ್ತಕೊಂಡು ಒಂದು ಕೊನೆನ ಈ ರೀತಿ ಇಟ್ಕೋಬೇಕಾಗುತ್ತೆ. ಈಗ ಇದನ್ನು ನಾವು ಕ್ರೋಶ ಕಡ್ಡಿಯಿಂದ ಸಿಂಗಲ್ ಕಡ್ಡಿಯಿಂದ ರೌಂಡ್ ಬರೋ ಹಾಗೆ ಇದನ್ನು ದಾರನ ಇಟ್ಕೊಂಡು ಅದರ ಹೋಲಿಂದ ನಾವು ಇದನ್ನು ದಾರನ ಈ ರೀತಿ ಎಳ್ಕೋಬೇಕಾಗುತ್ತೆ. ಸೇಮ್ ಒಂದು ಗಂಟು ಅಥವಾ ನಾಟ್ ಥರ ಹಾಕ್ಕೋಬೇಕು. ನಮಗೆ ಈ ಹೋಲ್ ತುಂಬ ಇಂಪಾರ್ಟೆಂಟು. ಇದಕ್ಕೆ ನಾವು ಜಾಸ್ತಿ ಸಣ್ಣನೂ ಮಾಡ್ಕೋಬಾರ್ದು, ದೊಡ್ಡದು ಮಾಡ್ಕೋಬಾರ್ದು. ಸ್ವಲ್ಪ ಗ್ಯಾಪು ಆ ಕಡ್ಡಿ ಕೊನೆ ಮತ್ತು ನಾವು ಅದನ್ನು ತೂರಿಸ್ಕೊಳ್ಳೋಷ್ಟು ಗ್ಯಾಪ್ ಬಿಡಬೇಕು. ಅದಾದಮೇಲೆ ಇಲ್ಲಿ ನಾನಿಲ್ಲಿ 3 ಚೈನ್ ಅಂದರೆ 3 ಲಿಂಕ್ನ ಎಣ್ಕೊಂಡಿದ್ದೀನಿ ನೋಡಿ. ಈ ರೀತಿ 3 ಸಲ ಎಣ್ಕೊಂಡಿದ್ದೀನಿ. ಮಾಮೂಲಿ ಗಂಟು ಅಥವಾ ನಾಟ್ ಇಷ್ಟು ನಾವು ಎಳ್ಕೊಂಡು ಮತ್ತೆ ರಿವರ್ಸ್ ದಾರನ ಸುತ್ತಕೊಂಡು ಮತ್ತು ಅದೇ ಹೋಲಿಂದ ಸ್ಟಾರ್ಟಿಂಗಲ್ಲಿ ಏನು ನಾವು ರೌಂಡ್ ಇದು ಮಾಡ್ಕೊಂಡಿದ್ವೋ ಅದರಿಂದನೇ ಮತ್ತೆ ಎಳ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ನಾವು ಚೈನ್ ಪೂರ್ತಿ ಅದೇ ಮತ್ತೆ ರಿಪೀಟ್ ಮಾಡ್ಕೋಬೇಕಾಗುತ್ತೆ ಸರ್ಕಲ್. ಈ ರೀತಿ ಮಾಡೋದ್ರಿಂದ ನಮಗೆ ಆರಾಮಾಗಿ ರೌಂಡ್ ಸರ್ಕಲ್ ಅನ್ನೋದು ಬರುತ್ತೆ. ಮ್ಯಾಟ್ ಪೂರ್ತಿ ನಾವು ಇದೇ ಡಿಸೈನಲ್ಲಿ ಇದೇ ರೀತಿ ನಾವು ಎಣ್ಕೊತ ಹೋಗ್ಬೋದು. ಹೀಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ ಸ್ಟಾರ್ಟಿಂಗಲ್ಲಿ ಕಲಿಯೋರಿಗೆ. ಅದಾದಮೇಲೆ ನೀವೇನಾದರೂ ಕಲ್ತ್ಕೊಂಡ್ರಿ ಅಂದರೆ ಆರಾಮಾಗಿ ಈ ಡಿಸೈನ್ನ ನೀವು ಹಾಕ್ಕೊಬೋದು. ಬೇಸಿಕ್ ಡಿಸೈನ್ಗಳನ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಚೈನ್ಗಳ್ನ ಎಳೆಯೋದು ಅಥವಾ ಲಿಂಕ್ಗಳನ್ನ ಸೇರಿಸೋದು ಕೂಡಿಸೋದು ನೀವು ಕಲ್ತ್ಕೊಂಡ್ಬಿಟ್ರಿ ಅಂದರೆ ಆರಾಮಾಗಿ ಎಂಥ ಡಿಸೈನೇ ಆಗಲಿ ಮಾಡ್ಕೊಬೋದು. ಇವೆಲ್ಲ ಸಹ ಸ್ವಲ್ಪ ನಾವು ಬೇಸಿಕ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ರೀತಿ ಎಲ್ಲ ಕಲ್ತ್ಕೊಂಡ್ರೆ ಸ್ವಲ್ಪ ತಾಳ್ಮೆಯಿಂದ ಸೀರೆ ಕುಚ್ಚು ಅಥವಾ ಬೇರೆ ಬೇರೆ ಡಿಸೈನು ಏನು ಪೇಟಿಕೋಟಿಗೆಲ್ಲ ಮೊದಲೆಲ್ಲ ಈ ರೀತಿ ಎಲ್ಲ ಎಳೆದು ಹೊರಗೆಲ್ಲ ಡಿಸೈನ್ ಮಾಡ್ಕೊಳ್ಳೋರಂತೆ ಸ್ಯಾರಿ ಪೇಟಿಕೋಟ್ನ. ಅದೇ ರೀತಿ ನಾವು ಎಲ್ಲ ತೋರಣಗಳು ಎಲ್ಲ ಮಾಡ್ಕೊಬೋದು. ಇದು ಬಂದು ನಾವು ಈ ರೀತಿ ಕಲಿಯೋದ್ರಿಂದ ಈ ಸರ್ಕಲ್ ಡಿಸೈನು ಯಾವುದಾದ್ರೂ ತಟ್ಟೆಗಳ ಮೇಲೆ ಅಥವಾ ಪೂಜಾ ಸಾಮಗ್ರಿಗಳ ಮೇಲೆ ಓದಿಸ್ಲಿಕ್ಕೆ ಅಥವಾ ದೇವರ ವಿಗ್ರಹಗಳನ್ನ ಟೇಬಲ್ ಮೇಲೆ ಇಡಲಿಕ್ಕೆ ಆ ರೀತಿ ಎಲ್ಲ ಸಣ್ಣ ಸಣ್ಣ ಡಿಸೈನ್ಗಳನ್ನ ಹಾಕ್ಕೊಂಡು ಆ ಮನೇನ ಅಲಂಕಾರ ಮಾಡ್ಕೊಬೋದು. ಈ ರೀತಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ತುಂಬ ನಾವೆಷ್ಟು ಬೇಕಾದರೂ ಇದನ್ನು ಕೊನೆವರೆಗೂ ಸುತ್ಕೊಬೋದು. ಇಷ್ಟೇ ಚೈನು ಇಷ್ಟೇ ಲಿಂಕು ಅಂತ ಏನಿಲ್ಲ. ಇನ್ನು ಕೊನೆಗೆ ಬಂದಿದ್ದೀವಿ ಅನ್ನೋವಾಗ ನೋಡಿ ನಾನು ಪೂರ್ತಿ ಎಣ್ಕೊಂಡ್ಬಿಟ್ಟಿದ್ದೀನಿ. ಈಗ ಮೊದಲು ಎಲ್ಲಿ ಶುರು ಮಾಡಿದ್ವಿ ಒಂದು 3 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲೇ ಅದೇ ಕೊನೆಗೆ ನಾನಿಲ್ಲಿ ಎಳೆದುಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಂಟಿನ್ಯೂ ಮಾಡೋರಾದರೆ ಮತ್ತೆ ನೀವು ಅದೇ ರೀತಿ ಚೈನ್ನ ಎಣ್ಕೊಂಡು ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಎಂಡ್ ಮಾಡ್ತೀವಿ ಅನ್ನೋದಾದರೆ ನೀವು ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ತುಂಬ ಸಣ್ಣ ಅಂದರೆ ಸಣ್ಣ. ಇದು ಯಾವುದಕ್ಕೂ ಯೂಸ್ ಆಗದೇ ಇರ್ಬೋದು, ಆದರೆ ನಾವು ಇದೇ ರೀತಿ ಸುತ್ತಕೊಂಡು ಚೆನ್ನಾಗಿ ಎಣ್ಕೊಂಡೋದ್ರೆ ಖಂಡಿತ ದೊಡ್ಡ ಮ್ಯಾಟ್ ಆಗುತ್ತೆ. ಹಾಗೆ ತುಂಬ ವಿಧಾನದಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿತ್ತು ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಿ ಈ ರೀತಿ ಎಣಿಯೋದೆಲ್ಲ ಕಲ್ತ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಕಾಮೆಂಟ್ ಮೂಲಕ ಅಂತ ಹೇಳ್ತಾ, ಇಂತಹ ಮತ್ತಷ್ಟು ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವೆಲ್ಲ ವೀಕ್ಷಣೆ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.